ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ತಂದೆ ಮಕ್ಕಳ ವಿಚಾರದಲ್ಲಿ ಮನಸ್ತಾಪ, ವೃತ್ತಿಯಲ್ಲಿ ಅನುಕೂಲ ಇದೆ, ಸಲಹೆ ಚೆನ್ನಾಗಿದೆ, ಕೈಕಾಲುಗಳಿಗೆ ಪೆಟ್ಟು ಬೀಳೋ ಸಾಧ್ಯತೆ, ಅನಗತ್ಯ ವ್ಯಯ, ಅಲೆದಾಟ ಮತ್ತು ನಿಮಗೆ ಮುಖ್ಯವಾಗಿ ತಂದೆ ಮಕ್ಕಳ ಸ್ವಲ್ಪ ಮನಸ್ತಾಪಗಳು ಬರೋ ಸಾಧ್ಯತೆ, ಅದು ಕುಟುಂಬದ ವಾತಾವರಣವನ್ನು ಹಾಳು ಮಾಡಬಹುದು. ತಾಯಿ ಮಕ್ಕಳ ಮಧ್ಯೆ ಅಥವಾ ತಾಯಿ ತಂದೆ ಅವರಿಬ್ಬರ ಮಧ್ಯೆ ಕಿತ್ತಾಟ ಇವೆಲ್ಲ ಶುರುವಾಗ್ಬಿಡುತ್ತೆ. ಹೀಗಾಗಿ ಕುಟುಂಬದಲ್ಲಿ ಸ್ವಲ್ಪ ಸಮಾಧಾನ ಬೇಕಾಗುತ್ತೆ ವಾರದ ಆದಿಯಲ್ಲಿ. ಮತ್ತು ಅಲೆದಾಟ, ಕೈ ಕಾಲಿನ ಪೆಟ್ಟು, ಅಲ್ಲಿ ಪೆಟ್ಟು ಬೀಳ್ತಕ್ಕಂಥದ್ದು ಈ ಥರ ಸಾಧ್ಯತೆ. ಕಾಲಿಗೆ ಮುಖ್ಯವಾಗಿ ಹುಷಾರು, ಓಡಾಡುವಾಗ ಉಗುರು ತಾಗಿಸ್ಕೊಳ್ಳೋದು, ಬೆರಳು ಪೆಟ್ಟಾಗಬಹುದು, ಈ ಥರದ್ದೆಲ್ಲ ಇದೆ. ಇನ್ನು ವಾರದ ಅಂತ್ಯ ಭಾಗ ಗಮನಿಸೋಣ. ಕನ್ಯಾ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಸಹಕಾರ ಚೆನ್ನಾಗಿದೆ, ಕೃಷಿಕರಿಗೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಗುರುಚಂದ್ರ ಯುತಿ ಏರ್ಪಾಡಾಗುತ್ತೆ ಗುರುವಾರದಿಂದ, ತುಂಬ ಚೆನ್ನಾಗಿದೆ, ಉತ್ಕೃಷ್ಟವಾಗಿದೆ. ಕೆಲಸ ಕಾರ್ಯಗಳಲ್ಲಿ ಸಾಧನೆ, ಯಶಸ್ಸು, ಪ್ರಶಂಸೆ, ಗೌರವ ಇವೆಲ್ಲ ಸಿಗ್ತಕ್ಕಂತಹ ಸಾಧ್ಯತೆ. ದಾಂಪತ್ಯದಲ್ಲೂ ಸಾಮರಸ್ಯ, ಕೃಷಿ ವ್ಯವಹಾರಗಳು ತುಂಬ ಚೆನ್ನಾಗಿರುತ್ತೆ. ಜಲಸಂಬಂಧಿ, ಕೃಷಿ ಜಲಜಾಂಗನಾಶ್ರಯಾಶ್ಚ ಅಂತ ಕೃಷಿಗೆ ಸಂಬಂಧಿಸಿದ ಹಾಗೆ, ಸ್ತ್ರೀಯರ ಉಡುಗೆ ತೊಡುಗೆಗೆ ಸಂಬಂಧಿಸಿದ ಹಾಗೆ ಇವುಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹೆಚ್ಚಿನ ದೇವ ಪೂಜೆ, ಪ್ರಾರ್ಥನೆ ಇವುಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ಚೆನ್ನಾಗಿದೆ. ಹೀಗಾಗಿ ಕನ್ಯಾ ರಾಶಿಯವರಿಗೆ ವೀಕೆಂಡ್ ಚೆನ್ನಾಗಿರುತ್ತೆ. ಪ್ರಾರ್ಥನೆಗೆ ಏನಪ್ಪ ಅಂದರೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಮೊಸರು. ಶುಕ್ರ ಧನಾಧಿಪತಿ ಅವನು ಅಷ್ಟಮ ಸೇರ್ತಾನೆ ಮುಂದಿನ ಶನಿವಾರದಲ್ಲಿ, ಮುಂಚೆನೇ ಎಚ್ಚರಿಕೆ ಇರಬೇಕು. ಇನ್ಮೇಲೆ ಖರ್ಚು ಜಾಸ್ತಿ ಇರ್ತದೆ, ಹುಷಾರು. ಮೊಸರು ದಾನ ಮಾಡಿ, ತುಂಬ ಅನುಕೂಲ ಆಗುತ್ತೆ.